ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶರಸ್ ಕನ್ನಡ ಬ್ಲಾಗ್. ಇವತ್ತು ಹೊಸ ಗಿಡದ ಜೊತೆ ನಿಮ್ಮ ಜೊತೆ ನಾನು ಮೀಟ್ ಆಗ್ತಾ ಇದ್ದೀನಿ. ಏನಂತಂದರೆ ಇವತ್ತು ನರ್ಸರಿಯಿಂದ ಒಂದು ಗಿಡ ತೊಗೊಂಬಂದಿದ್ವಿ. ಇದು ನೋಡ್ಬೋದು, ಜರ್ಬೇರ ಗಿಡ. ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರ್ ಇದರದ್ದು. ಹಾಗೆ ಇದನ್ನ ರೀಪಾಟ್ ನಾವು ಹೇಗೆ ಮಾಡ್ತಿದ್ದೀವಿ ಅಂತ ಜಸ್ಟ್ ಒಂದು ವೀಡಿಯೋ ಹಾಕೋಣ ಅಂತ ಅನ್ನಿಸ್ತು, ಶೇರ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ಇದು ನೋಡ್ಬೋದು, ನಮ್ಮಲ್ಲಿ ಒಂದು ಸೇವಂತಿಗೆ ಗಿಡ ಇತ್ತು. ಅದೇನಾಯಿತು ಅಂತಂದರೆ ಈ ಬೇಸಿಗೆಯಲ್ಲಿ ಏನಾಯಿತು ಅಂದರೆ ಸತ್ತೋಗ್ಬಿಡ್ತು ಆ ಗಿಡ. ಎಷ್ಟೇ ಚೆನ್ನಾಗಿ ಇದಕ್ಕೆ ನೀರೆಲ್ಲ ಹಾಕಿದ್ರು ಅದಕ್ಕೆ ಸಾಕಾಗಲಿಲ್ಲ, ಏನು ಅಂತ ಗೊತ್ತಾಗಿಲ್ಲ, ಅದು ಸತ್ತೋಯ್ತು. ಹಾಗಾಗಿ ಆ ಗಿಡ ತೆಗೆದು ಇದರಲ್ಲಿ ಇನ್ನೊಂದು ಗಿಡ ಹಾಕೋಣ ಅಂತ ಈ ಥರ ಮಾಡ್ತಾಯಿದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಕಲರು. ಅಂದರೆ ಅವ್ರು ಹೇಳಿದ್ರು ಚೆನ್ನಾಗಿ, ಇದು ಫೋಟೋ ಕಳಿಸಿದ್ರು, ನೋಡಿಬಿಟ್ಟು ಆಸೆ ಆಯಿತು ತಗೊಳ್ಳೋಣ ಅಂತ. ಚೆನ್ನಾಗಿತ್ತಲ್ಲ ಕಲರ್, ಹಾಗಾಗಿ ಇದನ್ನು ನಡ್ತಾ ಇದ್ದೀವಿ ನನ್ನ ಪಾಟಿಗೆ. ನೋಡ್ಬೋದು, ನಾವು ಎಕ್ಸ್ಟ್ರಾ ಪಾಟನ್ನು ತಗೊಂಡಿರಲಿಲ್ಲ, ಯಾಕಂದರೆ ಇತ್ತಲ್ವ, ಯಾಕೆ ಅದನ್ನು ವೇಸ್ಟ್ ಮಾಡೋದು ಅಂತ. ಅದಕ್ಕೆ ಫಸ್ಟ್ ಇದ್ದ ಮಣ್ಣನ್ನೇ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಟ್ಟು ಅದಕ್ಕೆ ಅದರ ಗಿಡದ ಹೊರಗಡೆ ಕವರನ್ನು ತೆಗೆದು ನಾವು ಅದರ ಫಸ್ಟಿಗೆ ಅದರ ಕೆಳಗಡೆ ಇರುವಂಥ ಸ್ವಲ್ಪ ಮಣ್ಣನ್ನು ಹಾಗೆ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ಆಮೇಲೆ ಇದಕ್ಕೆ ನಾವು ಎಕ್ಸ್ಟ್ರಾ ಒಂದೇನು ಸೇರಿಸ್ತೀವಿ ಅಂತಂದರೆ ಕೋಕೋಪೀಟ್. ಆಯಿತಾ, ಕೋಕೋಪೀಟ್ ಸೇರಿಸಿದ್ರೆ ಒಂದು ಗಿಡ ಸ್ವಲ್ಪ ಚೆನ್ನಾಗಿ ಈಲ್ಡ್ ಆಗುತ್ತೆ ಅಂತ ಅಷ್ಟೇ. ಅದಕ್ಕೋಸ್ಕರ ನಾವು ಜರ್ಬೇರಕ್ಕೆ ಈ ಥರ ಕೋಕೋಪೀಟನ್ನು ಹಾಕ್ತಾಯಿದ್ವಿ. ಫಸ್ಟ್ ಜರ್ಬೇರೆ ಗಿಡದ ಅದರಲ್ಲಿ ಅವ್ರು ಕೊಟ್ಟಿರೋಂಥ ಪಾಟಲ್ಲಿ ಇರ್ತಲ್ಲ ಮಣ್ಣು, ಅದರ ಕೆಳಗಿನ ಭಾಗದಲ್ಲಿರುವಂಥ ಮಣ್ಣನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಈ ಥರ ಪ್ಲ್ಯಾಂಟ್ ಮಾಡ್ತಾಯಿದ್ದೀವಿ ನಾವು. ಇದು ಏನು ಅಷ್ಟೊಂದೇನು ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ಅಂತ ಅಂದ್ಕೊತೀನಿ. ಈ ಗಿಡದ ಬಗ್ಗೆ ಎಲ್ಲರೂ ಗೊತ್ತೇ ಇರುತ್ತೆ. ಇದನ್ನೇನು ಗೊತ್ತಾ, ಜಾಸ್ತಿ ಉಷ್ಣಾಂಶ ಅಂದರೆ ಜಾಸ್ತಿ ಬಿಸಿಲು ಬೀಳೋ ಕಡೆ ಇದನ್ನು ಇಡಬೇಕು. ಅಂದರೆ ಇದಕ್ಕೆ ಜಾಸ್ತಿ ನೀರು ಬೇಕಾಗೋದಿಲ್ಲ, ನೀರು ಜಾಸ್ತಿ ಹಾಕಿದರೆ ಬೇಗ ಕೊಳ್ತೋಗುತ್ತೆ. ಹಾಗಾಗಿ ಇದಕ್ಕೆ ಬಿಸಿಲು ಚೆನ್ನಾಗಿ ಬಿದ್ದರೆ ಚೆನ್ನಾಗಿ ಹೂವಾಗುತ್ತೆ. ಹಾಗಾಗಿ ಇದನ್ನ ಬಿಸಿಲಿರೋ ಕಡೆ ಇಟ್ಟರೆ ಚೆನ್ನಾಗಿ ಬರುತ್ತೆ. ಆಯಿತಾ, ಮತ್ತು ನೋಡಿದ್ರಲ್ಲ, ಇದಕ್ಕೆ ಕೋಕೋಪೀಟನ್ನು ನಾವು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು, ಮತ್ತು ಇದಕ್ಕೆ ಕೆಲವರಲ್ಲಿ ಇದನ್ನು ಬೀಜ ಹಾಕಿ ಪ್ಲ್ಯಾಂಟ್ ಮಾಡೋರಿದ್ದಾರೆ. ನಾವು ಬೀಜ ಹಾಕಿಲ್ಲ ಇಲ್ಲಿವರೆಗೂ. ಹಾಗೆ ಬೀಜ ಹಾಕಿ ಪ್ಲ್ಯಾಂಟ್ ಮಾಡೋ ತೋರಿಸ್ಬೇಕು ಅಂತಿದ್ರೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ, ನಾನು ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ. ಆಯಿತಾ, ಹಾಗೆ ನಾವು ಇಲ್ಲಿ ತನಕ ಇನ್ನೂ ಬೀಜ ಹಾಕಿಲ್ಲ. ಆದರೆ ಬೀಜ ಹಾಕಿ ಮಾಡ್ತಾರೆ, ಒಂದು 4 ಇಂಚಷ್ಟು ಹೋಲ್ ಮಾಡಿ ಅಲ್ಲಿ ಬೀಜನ ಹಾಕಿ ಅದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ತಾರೆ. ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಡೈಲಿ ವಾಟರ್ ಮಾಡಬಾರ್ದು, ಯಾಕಂತಂದರೆ ಅದು ಕೊಳ್ತೋಗ್ಬಾರ್ದಲ್ವ. ಅದಕ್ಕೆ ಅದನ್ನ ಮತ್ತೆ ಸ್ವಲ್ಪ ಬೆಳಕಿನ ಜಾಗದಲ್ಲಿ ಇಡಬೇಕು. ನೆರಳಲ್ಲಿಟ್ಟರೆ ಅದು ಬೇಗ ಕೊಳ್ತೋಗುತ್ತೆ. ಹಾಗಾಗಿ ಇದಕ್ಕೆ ಬಿಸಿಲು ಚೆನ್ನಾಗಿ ಬೀಳಬೇಕಾಗ್ತದೆ. ಆಯಿತಾ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಕಲರ್. ಡಬಲ್ ಕಲರ್ ಇದೆ ಇದರಲ್ಲಿ ನೋಡಿ, ಮಧ್ಯದಲ್ಲಿ ಒಂಥರ ಕ್ರೀಮ್ ಕಲರ್ ಇದೆ, ಮತ್ತು ಹೊರಗಡೆಯಿಂದ ಸ್ವಲ್ಪ ಪೀಚ್ ರೆಡ್ ಕಲರಲ್ಲಿ ಇದೆ. ಆಯಿತಾ, ಹಾಗೆ ನೋಡಿದಾಗ ತುಂಬ ಚೆನ್ನಾಗಿದೆ ಗಿಡ, ತಗೊಳ್ಳೋಣ ಅಂತ. ಅದಕ್ಕೋಸ್ಕರ ನಾವು ಈ ಗಿಡ ತೊಗೊಂಡ್ಬಿಟ್ಟಿದ್ದು. ಆಮೇಲೆ ಬಾಕಿ ಗಿಡಗಳನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಒಂದು ವೀಡಿಯೋ ತಗೊಳ್ಳೋಣ ಅಂತ ಇತ್ತು, ಅದಕ್ಕೆ ವೀಡಿಯೋ ಕ್ಲಿಪ್ಪಿಂಗ್ ಒಂದು ತಗೊಂಡೆ. ಇದನ್ನು ನೋಡ್ಬೋದು. ಬಾಕಿ ಜರ್ಬೇರ ಮೊನ್ನೆ ಎಲ್ಲ ತೊಗೊಂಡಿರೋ ಗಿಡಗಳಲ್ಲಿ ಈಗ ಆದಷ್ಟು ಹೂ ಬಿಟ್ಟಾಗಿದೆ. ನಾನು ಅದರ ವೀಡಿಯೋ ಮಾಡಿಲ್ಲ, ನಿಮಗೆ ಹಾಕಿಲ್ಲ. ಇನ್ನೊಂದು ಸಲ ಅದು ಹಾಗೆ ಹೂ ಬಿಟ್ಟಾಗ ಮೊಗ್ಗಾದಾಗ ಎಲ್ಲ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಆಯಿತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜೊತೆ ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.